ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇಡೀ ಜಗತ್ತಿನಲ್ಲಿ ಇದೀಗ ಯುದ್ಧದ್ದೊಂದೇ ಸುದ್ದಿ. ಯುದ್ಧದ ಪರಿಣಾಮ ಜಗತ್ತಿನ ಬಹುತೇಕ ದೇಶಗಳು ಆರ್ಥಿಕ ಅಸ್ಥಿರತೆಯನ್ನು ಅನುಭವಿಸ್ತಾ ಇವೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಉದ್ವಿಗ್ನ ಪರಿಸ್ಥಿತಿಯಿಂದ ತೈಲ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಏರುಪೇರುಗಳು, ಡಾಲರ್ ಎದುರುಗಡೆ ಭಾರತದ ರೂಪಾಯಿ ಮೌಲ್ಯ ಕುಸಿತಾ ಇರೋದು, ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇರೋದು, ಇವೆಲ್ಲದರ ಜೊತೆಗೆ ಭಾರತದ ಷೇರು ಮಾರುಕಟ್ಟೆ ಯುದ್ಧ ಶುರುವಾದ ಫೆಬ್ರವರಿ 28ರಿಂದ ಇಲ್ಲಿಯ ತನಕವೂ ಕೂಡ ಪ್ರತಿನಿತ್ಯ ಕುಸಿತಾನೇ ಸಾಗ್ತಾ ಇದೆ. ಇಲ್ಲಿಯ ತನಕ ಸರಿಸುಮಾರು 30 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವಂತಹ ವಿವರಗಳು ಬರ್ತಾ ಇದೆ ಷೇರು ಮಾರುಕಟ್ಟೆಯಿಂದ. ಹಾಗಾದರೆ ಷೇರು ಮಾರುಕಟ್ಟೆ ಕುಸಿತಾ ಇರೋದು ಯಾಕೆ? ಷೇರು ಮಾರುಕಟ್ಟೆ ಚೇತರಿಸಿಕೊಳ್ಳುತ್ತಾ? ಹೂಡಿಕೆದಾರರು ಈ ಸಮಯದಲ್ಲಿ ಹೂಡಿಕೆ ಮಾಡಬಹುದಾ? ಹೂಡಿಕೆ ಮಾಡಿದರೆ ಯಾವ ವಲಯದಲ್ಲಿ ಹೂಡಿಕೆ ಮಾಡಬೇಕು? ದೀರ್ಘಕಾಲೀನ ಗುರಿಯನ್ನ ಇಟ್ಟುಕೊಂಡಿರುವಂತಹ ಹೂಡಿಕೆದಾರರು ಹೂಡಿಕೆ ಮಾಡೋದು ಸೂಕ್ತವಾ? ಇದರ ಜೊತೆಗೆ ಕಳೆದ ಕೆಲವು ತಿಂಗಳುಗಳಿಂದ ಏರಿಕೆಯ ಹಾದಿಯಲ್ಲಿರುವಂತಹ ಬೆಳ್ಳಿ ಮತ್ತು ಚಿನ್ನದ ಮೇಲೆ ಹೂಡಿಕೆದಾರರು ಹೂಡಿಕೆ ಮಾಡಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್. ಜನಸಾಮಾನ್ಯರದ್ದು ಒಂದು ಪ್ರಶ್ನೆ ಇದೆ ಸರ್. ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ, ಆ ಯುದ್ಧದಿಂದ ನಮ್ಮ ಷೇರು ಮಾರುಕಟ್ಟೆಗೆ, ನಮ್ಮ ಷೇರು ಪೇಟೆಗೆ ಯಾಕೆ ಹೊಡೆತ ಬೀಳುತ್ತೆ? ಹೆಂಗ್ ಸಂಬಂಧ ಇರುತ್ತೆ ಅಂತ? ಸರ್, ಇಡೀ ಪ್ರಪಂಚ ಇವಾಗ ಏನಾಗಿದೆ ಅಂದರೆ, ಮೊದಲಾದರೆ ಡಿವೈಡ್ ಆಗಿತ್ತು. ಯಾಕೆಂದರೆ ಒಂದು ದೇಶದ ಅವಲಂಬನೆ ಅವರ ದೇಶದ ಮೇಲೆ ಮಾತ್ರ ಇತ್ತು. ಹೀಗಿದ್ದಾಗ ಏನಾಗ್ತಿತ್ತು, ಬೇರೆ ದೇಶದಲ್ಲಿ ಏನಾದರೂ ಕೂಡ ನಮಗೆ ಅದರ ಪರಿಣಾಮ ತುಂಬ ಕಮ್ಮಿ ಆಗ್ತಿತ್ತು. ಆದರೆ ಈಗ ಏನಾಗಿದೆ ಅಂದರೆ, ಪ್ರತಿಯೊಂದು ದೇಶಗಳು ಒಂದು ದೇಶದ ಒಂದು ಸರಪಳಿ ಆಗೋಗಿದೆ, ಕೊಂಡಿಗಳಿದ್ದ ಹಾಗೆ. ಇವಾಗ ಯಾವುದೇ ಒಂದು ಕೊಂಡಿಗೆ ಏಟು ಬಿತ್ತು ಅಂದರೂ ಇಡೀ ಸಪ್ಲೈ ಚೈನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಾ ಮಟೀರಿಯಲ್ ಸಪ್ಲೈ, ಸೇಲ್ಸ್ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಸರ್ ಹೇಗೆ ಸರ್? ಸೂಕ್ಷ್ಮವಾಗಿ ಸಿಂಪಲ್ಲಾಗಿ ಹೇಳಿ. ನೋಡಿ ಸರ್, ನಮ್ಮ ಯುರೋಪ್ ಅಂತ ದೇಶ ಯಾವಾಗಲೂ ಮಂಜಿನಿಂದ ಕೂಡಿರೋದು, ಸ್ನೋಯಿಂದ ಕ್ಯಾಪ್ ಆಗಿರೋದು. ಈ ದೇಶದಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಅವರು ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗಲೇಬೇಕು ಅವರ ಜೀವನದ, ದೈನಂದಿನ ಜೀವನದ ಪ್ರಾಡಕ್ಟ್ಗಳಿಗೋಸ್ಕರ. ಅಮೇರಿಕ, ಈ ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರಿಗಳು ಪೆಟ್ರೋಲ್ಗಿಂತ ನೀರು ಬೆಲೆ ಜಾಸ್ತಿ. ಯಾಕೆ ಅಂದರೆ ಅವ್ರಿಗೆ ಅದನ್ನು ಆಮದು ಮಾಡಿಕೊಂಡು ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಸಿಂಗಪೂರ್ ಅಂತ ದೇಶ, ಇದು ಕೇವಲ ನಮ್ಮ ಬೆಂಗಳೂರಿನ 1/4 ಭಾಗದಷ್ಟು ಸೈಜ್ ಸಿಂಗಪೂರು. ಆ ದೇಶ ಪ್ರತಿಯೊಂದಕ್ಕೂ ಬೇರೆ ದೇಶದಿಂದ ಅವಲಂಬನೆ ಆಗಿರುತ್ತೆ. ಇವತ್ತು ವರ್ಲ್ಡನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಚೈನಾ ಇಡೀ ವರ್ಲ್ಡಿನ ಫ್ಯಾಕ್ಟ್ರಿ, ಇಂಡಿಯಾ ಇಡೀ ವರ್ಲ್ಡಿನ ಸರ್ವಿಸ್ ಫ್ಯಾಕ್ಟ್ರಿ, ಅಮೇರಿಕಾ ಮತ್ತು ರಷ್ಯಾ ಇಡೀ ವರ್ಲ್ಡಿನ ವೆಪನರಿ ಫ್ಯಾಕ್ಟ್ರಿ, ಫ್ರಾನ್ಸ್ ಇಡೀ ಪ್ರಪಂಚದ ಫಾರ್ಮಸ್ಯೂಟಿಕಲ್ ಫ್ಯಾಕ್ಟ್ರಿ, ಹೈಯೆಸ್ಟ್ ಪೇಟೆಂಟ್ಗಳಿರೋದು ಹಾಗೆ, ಹೈಯೆಸ್ಟ್ ಹೆವಿ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಸ್, ಈ ಕಾರ್ಖಾನೆ ಉತ್ಪನ್ನಗಳ ಮಿಷನರಿಗಳು ಮತ್ತು ಕಾರುಗಳು ಇಂಥ ಮಾಡೋದೆಲ್ಲ ಯಂತ್ರೋಪಕರಣಗಳು ಜರ್ಮನಿ ಇಸ್ ದ ಫ್ಯಾಕ್ಟ್ರಿ. ಪ್ರಿಂಟಿಂಗ್ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬ್ರಿಟನ್ ಫ್ಯಾಕ್ಟ್ರಿ. ಈ ಥರ ವೈನ್ ಮತ್ತು ಇದಕ್ಕೆ ಸ್ಪೇನ್ ಮತ್ತು ಅದರ ಫ್ಯಾಕ್ಟ್ರಿಗಳು. ಬ್ರೆಜಿಲ್ಲು ನಮ್ಮ ದೇಶದ ಥರನೇ ಮ್ಯಾನುಫ್ಯಾಕ್ಚರಿಂಗು, ಕೋಕೋ, ಕಾಫಿ, ಬ್ರೆಜಿಲ್ ಇಂಥ ಕೊಡೋದಕ್ಕೆ ಫ್ಯಾಕ್ಟ್ರಿ. ಆಫ್ರಿಕನ್ ಕಂಟ್ರಿಗಳು ಟಿಂಬರ್ ಮತ್ತು ಅದನ್ನು ಕೊಡೋ ಫ್ಯಾಕ್ಟ್ರಿಗಳು. ಹೀಗಿದ್ದಾಗ ಏನಾಗಿದೆ, ಪ್ರತಿಯೊಂದು ಒಂದಕ್ಕೊಂದಕ್ಕೆ ಕೊಂಡಿಯಾಗಿ ಕೂತಿದೆ. ನಮ್ಮ ಇಂಡಿಯಾನಲ್ಲಿ ನಾವು ಯುಕ್ರೇನಿಂದ ನಾವು ಸನ್ಫ್ಲವರ್ ಆಯಿಲ್ ಕೊಂಡ್ಕೊಳ್ತೀವಿ. ಇರಾನ್ ಯುರೋಪ್ಗೆ ಗೋಧಿಯ ಬಾಸ್ಕೆಟ್, ಅದು ಗೋಧಿ ಸಪ್ಲೈ ಮಾಡೋ ದೇಶ. ಈಗ ಈ ಅವಾಂತರ ತುಂಬ ತಾರಕಕ್ಕೆ ಯಾಕೆ ಹೇಳಿದೆ? ರಷ್ಯಾ ಯುಕ್ರೇನ್ ಜಗಳದಲ್ಲಿ ಇರಲಿಲ್ಲ, ಇರಾನ್ ಯಾಕಿರಲಿಲ್ಲ ಅಂದರೆ, ಇದು ಸ್ವಲ್ಪ ಮಟ್ಟಿನ ಪ್ರಾಡಕ್ಟ್ಗಳಿಗೆ ಮಾತ್ರ ಪ್ರಾಬ್ಲಮ್ಸ್ ಆಗ್ತಿತ್ತು. ಗೋಧಿ, ಸನ್ಫ್ಲವರ್ ಆಯಿಲ್ ಇಂಥದಕ್ಕೆ ಮಾತ್ರ ಎಫೆಕ್ಟ್ ಆಗ್ತಾ ಇತ್ತು. ಇಲ್ಲಿ ಏನಾಗಿದೆ ಅಂದರೆ, ಇಡೀ ಪ್ರಪಂಚಕ್ಕೆ
ತೈಲವನ್ನು ಸರಬರಾಜು ಮಾಡೋ ದೇಶಗಳು ಸಮಸ್ಯೆಗೆ ಒಳಗೊಂಡಿದೆ. ಇದು ಯಾತಕ್ಕಾಗ್ತಾ ಇದೆ? ಎಲ್ಲೋ ಒಂದು ಕಡೆ ಅಮೇರಿಕಾಗೆ ತೈಲದ ಮೇಲೆ ಪೂರ್ತಿ ಕಂಟ್ರೋಲ್ ತಗೋಬೇಕು. ಈಗಾಗಲೇ ಅವರೇ ಅನ್ಡಿಸ್ಪ್ಯೂಟೆಡ್ ಲೀಡರ್ಸ್. ವೆನೆಜುವೆಲಾದ ಮೇಲೂ ಕೂಡ ಅದೇ ಕಾರಣದಲ್ಲಿ ತುಂಬ ಜನ ಗೊತ್ತಿಲ್ಲದೆ ಇರೋದೇನು ಅಂದರೆ, ವೆನೆಜುವೆಲಾ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ರೂಡ್ ಆಯಿಲ್ ಡೆಪಾಸಿಟ್ ಇಡೀ ವರ್ಲ್ಡಲ್ಲಿ. ಅದೇನೋ ಒಂದು ಚಿಕ್ಕ ರಾಜ ಪ್ರೆಸಿಡೆಂಟ್ ಇದ್ದ, ಒಡೆದ್ಬಿಟ್ರು, ತೊಗೊಂಡ್ಬಿಟ್ರು. ಇವಾಗ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಕೊಂಡು ಅದೆಲ್ಲ ಅವ್ರಿಗೆ ತೊಗೊಳ್ತಾರೆ. ಆದರೆ ಇರಾನು ಶಾಶ್ವತವಾಗಿ ಅವ್ರಿಗೆ ತೊಂದರೆ ಇತ್ತು. ಆ್ಯಕ್ಚುಲಿ ಹಿಸ್ಟ್ರಿ ನೋಡೋಕೆ ಹೋಯ್ತು ಅಂದರೆ ಅಮೇರಿಕಾ, ಇಸ್ರೇಲು, ಇರಾನು ತುಂಬ ಫ್ರೆಂಡ್ಸು. ಮಧ್ಯದಲ್ಲಿ ಹಲವಾರು ವಿಷಯಗಳಾಯಿತು ಅಂತ ಹೇಳಿ ಈ ಥರ ಬಂದಿದೆ. ಈಗ ಏನು ಅಂದರೆ ಇರಾನ್ನಲ್ಲಿ ತುಂಬ ಗ್ಯಾಸು ಇದೆ, ಪೆಟ್ರೋಲು ಇದೆ. ಆದರೆ ಇರಾನಿನ ಇವರು ದೇ ಆರ್ ವೆರಿ ಸ್ಟ್ರಾಂಗ್. ಅವ್ರಿಗೆ ಅಮೇರಿಕಾ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಮೇರಿಕಾದೇನಿತ್ತು ಅಂದರೆ ಈ ಇರಾನು ಮತ್ತು ಇದನ್ನು ಕೂಡ ಹೊಂದಾಣಿಕೆ ಮಾಡ್ಕೊಂಬಿಟ್ರೆ, ನಮ್ಮಲ್ಲಿ ಕಂಟ್ರೋಲಿಗೆ ತೊಗೊಂಬಿಟ್ರೆ ಪ್ರಪಂಚದ 75% ಆಯಿಲ್ ನಮ್ಮ ಹಿಡಿತದಲ್ಲಿರುತ್ತೆ. ಸೊ ವರ್ಲ್ಡ್ ನಮ್ಮ ಮಾತನ್ನು ಕೇಳುತ್ತೆ ಅನ್ನೋ ಒಂದು ಧೋರಣೆ ಇತ್ತು. ಚೈನಾ ಕೂಡ ಅಷ್ಟೇ. 70% ಆಫ್ ಚೈನಾಯಿನ ಕ್ರೂಡ್ ಆಯಿಲ್ ಬರೋದು ಇರಾನ್ನಿಂದ. ಬಾಕಿ ಬರ್ತಾ ಇದ್ದಿದ್ದು ವೆನೆಜುವೆಲಾಯಿಂದ. ಈ ಎರಡೂ ದೇಶಗಳಲ್ಲಿ ತೀರಾ ಕಮ್ಮಿ ಬೆಲೆಗೆ ಇದು ನಮ್ಮ ಚೈನಾ ಕೊಂಡುಕೊಳ್ತಾ ಇತ್ತು. ಅಂದರೆ ನೀವು ಹೇಳ್ತಾ ಇರೋದು ಇರಾನ್ ಜಗತ್ತಿನ ಬಹುತೇಕ ದೇಶಗಳಿಗೆ ತೈಲನ್ನ ರಫ್ತು ಮಾಡುತ್ತೆ? ಇಲ್ಲ, ಬಹುತೇಕ ಅಲ್ಲ, ಚೈನಾಗ್ ಮಾತ್ರ ರಫ್ತು ಮಾಡುತ್ತೆ. ಭಾರತಕ್ಕೂ ಕೂಡ ಇರಾನ್ನಿಂದ ಸ್ವಲ್ಪ ಪಟ್ಟಿಗೆ ಬರುತ್ತೆ, ಬೇರೆ ಬೇರೆ ದೇಶಗಳು ಕೂಡ ಹೋಗುತ್ತೆ. ಆ ಕಾರಣಕ್ಕಾಗಿ ಕಚ್ಚಾ ತೈಲದ ದರ ನಾವು $120 ತನಕ ಹೋಗಿದ್ದನ್ನು. ಅದಕ್ಕೆ ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಇರಾನ್ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ, ಇರಾನ್ಗೆ ಅಮೆರಿಕ ದೂರ ಇದೆ, ತುಂಬಾ ದೂರ ಇದೆ. ಇಸ್ರೇಲ್ 1600 ಕಿಲೋಮೀಟರ್ ದೂರ ಇದೆ. ಆದ್ರಿಂದ ಅವರಿಗೆ ಹತ್ತಿರವಾಗಿರೋದು ಅಮೆರಿಕನ್ ಅಲೈಸ್, ಅವರ ಫ್ರೆಂಡ್ಸ್. ಕರೆಕ್ಟ್. ಎಲ್ಲ ದುಬೈ, ಕುವೈಟ್, ಇವರೆಲ್ಲ ಏನಾಗಿದೆ, UAE, ಬಹರೇನ್, ಎಲ್ಲರೂ ಇವರ ಪಕ್ಕದಲ್ಲಿರೋ ಜನಗಳೇ. ಅವ್ರಿಗೆ ಮಾಡೋ ಬದಲು ಇವ್ರಿಗೆ ತೊಂದರೆ ಕೊಡೋಣ, ಇವರೆಲ್ಲ ಹಠ ಹಿಡಿದು ನಮಗೆ ತೊಂದರೆ ಆಗ್ತಾ ಇದೆ, ನೀವು ವಾರ್ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿಸ್ಬೇಕು ಅಂತ ಹೇಳಿ ಈ ಸೌದಿ ಅರೇಬಿಯಾ, ಇರಾನ್, ಕುವೈಟ್ ಮೇಲೆ ಇವಾಗ ದಾಳಿಗಳು ನಡೀತಾ ಇದೆ. ಇದರಲ್ಲಿ ಏನಾಗ್ತಾ ಇದೆ, ನಮ್ಮ ಈ 33 ಕಿಲೋಮೀಟರ್ ಒಂದು ಸೌತ್ ಆಫ್ ಹರ್ಮಸ್ ಅಂತ ಒಂದು ಜಾಗ ಇದೆ. ಈ ಹರ್ಮಸ್ ಜಾಗದಲ್ಲೇ ಪ್ರಪಂಚದ 80% ಕ್ರೂಡ್ ಆಯಿಲ್ಗಳು ಬಂದು ಪ್ರಪಂಚದ ಕಡೆ ಹರಡೋದು. ಇದೇನಾಗಿದೆ, ಇವಾಗ ಇರಾನ್ ಹೇಳ್ತಾ ಇದ್ದಾರೆ, ನಾವು ಒಂದೇ ಒಂದು ತೊಟ್ಟು 1 ಲೀಟರ್ ಅಷ್ಟು ಕೂಡ ಆಯಿಲನ್ನು ನಾವು ಬೇರೆ ದೇಶಕ್ಕೆ ಕಳ್ಸಕ್ಕೆ ಬಿಡಲ್ಲ, ನಮ್ಮ ಹತ್ರ ಜಗಳ ನಿಲ್ಲಿಸ್ಬೇಕು, ನಮ್ಮ ಸಾರ್ವಭೌಮತ್ವವನ್ನು ನೀವು ಒಪ್ಕೋಬೇಕು, ಅವ್ರದ್ದೇ ಆದ ಕಂಡೀಷನ್ಸ್ ಇಟ್ಟು ಹಂಗೆ ಮಾಡಿದರೆ ನಾವು ಯುದ್ಧ ನಿಲ್ಲಿಸ್ತೀವಿ ಹೊರತು, ಇಲ್ಲದೆ ಇದ್ರೆ ನಿಮ್ಮ ಮಿತ್ರ ದೇಶಗಳಿಗೆಲ್ಲರಿಗೂ ನಾವು ದಾಳಿ ಮಾಡ್ತಾನೆ ಇರ್ತೀವಿ. ಹೀಗಾಗಿರೋದ್ರಿಂದ ಏನಾಗಿದೆ, ಕಚ್ಚಾ ತೈಲ ಎಲ್ಲಿಂದನೂ ಬರ್ತಾ ಇಲ್ಲ. ಈಗ ಇದು ಬಿಟ್ರೆ ಕಚ್ಚಾ ತೈಲ ಇರೋದು ಕೆನಡಾಯಿಂದ, ಅಮೆರಿಕಾಗೆ ಪೂರೈಸ್ಕೊಳ್ತಾ ಇದೆ, ರಷ್ಯಾ ಹತ್ರ ಇದೆ, ಇನ್ನೊಂದು 2-3 ಜಾಗಗಳ ಹತ್ರ ಇದೆ. ಅವರ ಉತ್ಪನ್ನ ಕ್ವಾಂಟಿಟಿ ಕಮ್ಮಿ. ಅಂದ್ರೆ ಕಚ್ಚಾ ತೈಲವೇ ಭಾರತದ ಷೇರು ಮಾರುಕಟ್ಟೆ ಕುಸಿಯೋದಕ್ಕೆ ಕಾರಣ ಅಂತ ಹೇಳ್ತಿದ್ರು, ಅಥವಾ ಜಗತ್ತಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ, ಅದು ಟ್ರಂಪ್ ಅಧಿಕಾರ ವಹಿಸಿಕೊಂಡ ಮೇಲೆ ರಷ್ಯಾ ಉಕ್ರೇನ್ ಯುದ್ಧ, ಇವತ್ತು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈ ಅಸ್ಥಿರತೆ ಭಾರತೀಯ ಷೇರು ಮಾರುಕಟ್ಟೆ ಕುಸಿಯೋದಕ್ಕೆ ಕಾರಣ ಆಗ್ತಿದೆ. ಇದು ಒಂದು ಮೂಲ ಕಾರಣ. ಯಾತಕ್ಕೆ ಅಂತ ಹೇಳಿದ್ರೆ, ಕೆಟಾಸ್ಟ್ರಫಿಕ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಇನ್ನೊಂದು ಪದ ರಿಪಲ್ ಎಫೆಕ್ಟ್ ಅಂತ ಕರಿತೀವಿ. ಇದರ ಅರ್ಥ ಏನು ಅಂದರೆ, ನೋಡಿ ಸರ್, ಪೆಟ್ರೋಲ್ ಬೆಲೆ ಇವಾಗ ಜಾಸ್ತಿ ಆಯಿತು ಅಂದರೆ, ಇವಾಗ ಒಂದು ಪೆಟ್ರೋಲ್, ಇವಾಗ ಸಿಂಪಲ್ ಹೇಳ್ತೀನಿ, ಒಂದು LPG ಬೆಂಗಳೂರಿನಲ್ಲಿ 75 ರೂಪಾಯಿ ಆಗೋಗಿದೆ ಕಮರ್ಷಿಯಲ್ ಆಟೋ ದರದವ್ರು ಮಾಡೋದಕ್ಕೆ. ಅವರು ಮೊದಲು 64 ರೂಪಾಯಿಗೆ ಸಿಗ್ತಾ ಇದ್ದಿದ್ದು 10 ರೂಪಾಯಿ 11 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿ ಆಟೋ ದರ ಕಸ್ಟಮರ್ಗಳಿಗೆ 35 ರೂಪಾಯಿಗೆ ಬರ್ತಾ ಇರೋರು ಇವಾಗ ಯಾರು 50 ರೂಪಾಯಿ ಕಮ್ಮಿ ಬರ್ತಾ ಇಲ್ಲ. ಲೆಕ್ಕ ಮಾಡ್ಕೊಳ್ಳಿ, 1 ಕಿಲೋಮೀಟರ್ಗೆ ಇವಾಗ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಕೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಕೆಟಾಸ್ಟ್ರಫಿಕ್ ಎಫೆಕ್ಟ್. ಇದರಿಂದ ಏನಾಗುತ್ತೆ, ಇದರಲ್ಲಿ ತರೋ ಹೂವು ಸಾಮಗ್ರಿಗಳು ಯಾರೋ ಒಬ್ರು ತರ್ತಾರೆ ಅಂದರೆ, ನಾನು 80 ರೂಪಾಯಿ ಕೊಟ್ಟಿದ್ದೀನಿ ಅಂದರೆ, ಓಕೆನಪ್ಪ, ನಾನು ಇದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ ಅಂತಾರೆ. ಅದರ ಮೇಲೆ ಇನ್ನೊಬ್ಬ ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ ಅಂತಾನೆ. ಒಟ್ಟಾರೆ ದರ ಏನಾಗುತ್ತೆ ಅಂದರೆ, 10 ರೂಪಾಯಿ ಪೆಟ್ರೋಲ್ ದರ ಜಾಸ್ತಿ ಆಗಿರೋದು ಕೊನೆಯಾಗಿ ಅದು ಮುಟ್ಟೋದು 200 ರೂಪಾಯಿ ಜಾಸ್ತಿ ಆಗಿ ಗ್ರಾಹಕನಿಗೆ ಮುಟ್ಟುತ್ತೆ. ಇದೇನಾಗುತ್ತೆ, ಸರ್ಕಾರದ ಜನಗಳ ಪಾಕೆಟ್ ಮೇಲೆ ಒತ್ತಡ ಬೀಳುತ್ತೆ,
ಸರ್ಕಾರದ ಮೇಲೆ ಒತ್ತಡ ಬೀಳುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮೇಲೆ ಒತ್ತಡ ಬೀಳುತ್ತೆ. ಎಲ್ಲ ಥರದ ಒತ್ತಡಗಳು ಬಿದ್ದಾಗ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಪದಾರ್ಥದ ಬೆಲೆ ಜಾಸ್ತಿ ಆದಾಗ ನೀವು ಕೊಂಡ್ಕೊಳ್ಳಲ್ಲ. ನೀವು ಇದು ಶೇರ್ ಮಾರುಕಟ್ಟೆ ಮೇಲೆ ಹೇಗೆ ಪರಿಣಾಮ? ಹೇಳ್ತೀನಿ, ಅದನ್ನೇ ಅಲ್ಲಿಗೆ ಬಂದೆ. ನೀವು ಕೊಂಡ್ಕೊಳ್ಳಲ್ಲ. ನೀವು ಕೊಂಡ್ಕೊಳ್ಳದೆ ಇದ್ದಾಗ ಕಂಪನಿಯ ಸೇಲ್ಸ್ ಕಮ್ಮಿ ಆಗುತ್ತೆ. ಕಂಪನಿಯ ಸೇಲ್ಸ್ ಕಮ್ಮಿ ಆದಾಗ ಕಂಪನಿಯ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಕಂಪನಿಯ ಪ್ರಾಫಿಟ್ ಕಮ್ಮಿ ಆಗಿದ ತಕ್ಷಣ ಶೇರ್ ಮಾರುಕಟ್ಟೆ ಕುಸಿಯುತ್ತೆ. ಓಕೆ, ಅಷ್ಟೇ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಂಡಿಯಾಗಿ ಕೂತಿದೆ. ಈಗ ನಮ್ಮ ಇಂಡಿಯಾನಲ್ಲಿರೋ ಎಕ್ಸ್ಪೋರ್ಟ್ ಕಂಪನಿಗಳು ಯಾವುದೇ ಆದ ಸೌದಿ ಅರೇಬಿಯನ್ ಕಂಟ್ರಿಗಳಿಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋ ರಫ್ತು ಮಾಡಕ್ ಆಗ್ತಾ ಇಲ್ಲ. ಯಾತಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಸೌದಿ ಅರೇಬಿಯಾ, ಕುವೈಟ್, ಬಹ್ರೇನ್, ಇರಾನ್, ನಮ್ಮ ಸಾಕಷ್ಟು ಆ ರೂಟ್ನಲ್ಲೇ ನಾವು ಬೇರೆ ದೇಶಗಳಿಗೆ ನಮ್ಮ ಮಾಡಿರೋ ಉತ್ಪಾದನೆಗಳನ್ನ ನಾವು ಕಳಿಸ್ತೀವಿ. ಚಿಪ್ಸ್ ಇರ್ಬೋದು, ಆ ಕಡೆ ತುಂಬಾ ಇಂಡಿಯನ್ಸ್ ಇದ್ದಾರೆ. ಅದೆಲ್ಲ ಕಟ್. ಯಾಕೆಂದ್ರೆ ಇವಾಗ ಯಾವ ಶಿಪ್ಪು ಹೋಗ್ತಾ ಇಲ್ಲ. ಅದಕ್ಕೆ ಅವಲಂಬನೆ ಆಗಿರೋ ಕಂಪನಿಗಳಿಗೆ ಅಷ್ಟು ಒತ್ತಡ, ಸೇಲ್ಸ್ ಕಮ್ಮಿ ಆಗುತ್ತೆ. ಸೇಲ್ಸ್ ಕಮ್ಮಿ ಆಗಿದ ತಕ್ಷಣ ಪ್ರಾಫಿಟ್ಗಳು ಬೀಳುತ್ತೆ. ಪ್ರಾಫಿಟ್ ಬಿದ್ದಿದ ತಕ್ಷಣ ಶೇರ್ ಮಾರ್ಕೆಟ್ನಲ್ಲಿ ಆ ಶೇರ್ ಪ್ರೈಸ್ ಕುಸಿಯುತ್ತೆ. ಆಟೋಮೊಬೈಲ್ ಇಂಡಸ್ಟ್ರಿ, IT ಸೇರಿದಂತೆ ಅನೇಕ ಕಂಪನಿಗಳ ಶೇರ್ಗಳ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ಹೌದು. ಯಾತಕ್ಕೆ ಅಂದ್ರೆ ಎಕ್ಸ್ಪೋರ್ಟ್ ನಿಂತಿದೆ. ಆಟೋಮೊಬೈಲ್ ಕಂಪನಿಗಳು, ಸಿಂಪಲ್ ಎಕ್ಸಾಂಪಲ್, ನಮ್ಮ ಹೀರೋ ಕಂಪನಿ ಟೂ ವೀಲರ್ ಇಡೀ ವರ್ಲ್ಡಿನಲ್ಲಿ ಹೈಯೆಸ್ಟ್ ಟೂ ವೀಲರ್ ಮ್ಯಾನುಫ್ಯಾಕ್ಚರರ್. ಆದರೆ ಇಂಡಿಯಾಗಿಂತ ಬೇರೆ ದೇಶದಲ್ಲಿ ಒಟ್ಟಾರೆ ಅವರ ಸೇಲ್ಸ್ ಜಾಸ್ತಿ. ಈಗ ಬೇರೆ ದೇಶಕ್ಕೆ ನಾವು ರಸ್ತೆ ಮಾಡದೆ ಎಕ್ಸ್ಪೋರ್ಟೇ ಮಾಡೋಕ್ಕಾಗದೆ ಇತ್ತು ಅಂದ್ರೆ ಅದೇ ಆ ಪರ್ಟಿಕ್ಯುಲರ್ ಕಂಪನಿನ ಸೇಲ್ಸ್ ಎಲ್ಲಿ ಬರುತ್ತೆ? ಕಂಪನಿಯ ಆಟೋಮೊಬೈಲ್ ಕ್ವೈಟ್ ಆಬ್ವಿಯಸ್ಲಿ ಅದು ಬಿದ್ದೇ ಬೀಳುತ್ತೆ. ಹಾಗಾದ್ರೆ ಮತ್ತೊಂದು ಕಡೆ ಸರ್, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಬಂಡವಾಳವನ್ನು ವಾಪಸ್ ತೆಗಿತಾ ಇರೋದು ಕೂಡ ಷೇರು ಮಾರುಕಟ್ಟೆಗೆ ಕುಸಿತಕ್ಕೆ ಕಾರಣ. 21,000 ಕೋಟಿ ರೂಪಾಯಿ ಹಿಂತೆಗೆದಿದ್ದಾರೆ ಅಂತ. ಅದು ತುಂಬಾ ದೊಡ್ಡ ಅಮೌಂಟ್ ಏನೂ ಇಲ್ಲ. ಓಕೆ, ಯಾಕೆಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡುಗಳನ್ನ ಇನ್ವೆಸ್ಟ್ಮೆಂಟ್ ನಲ್ಲಿ ಇದೆ. ಆದ್ರೆ ಯಾತಕ್ಕೆ ಈ FDIs, FIIs ವಿತ್ಡ್ರಾ ಮಾಡ್ತಾರೆ? ಇವಾಗ ಒಂದು ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಇದೇ ಯುದ್ಧ ಇನ್ನೊಂದು ತಿಂಗಳು 2 ತಿಂಗಳಿಗೆ ನಡೀತು ಅಂದ್ರೆ ನಮ್ಮ ದೇಶದಲ್ಲಂತೂ ಒಂದ್ ಸ್ವಲ್ಪ ನಾವು ಸುಭಿಕ್ಷವಾಗಿ ಕೂತಿದ್ದೀವಿ. ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೇಪಾಲ್, ಬಾಂಗ್ಲಾದೇಶ್, ಭೂಟಾನ್, ಶ್ರೀಲಂಕಾ ಇಂಥ ಚಿಕ್ಕ ಚಿಕ್ಕ ದೇಶಗಳ ಪ್ರಪಂಚದಲ್ಲಿ ಅವ್ರ ಹತ್ರ ಆಯಿಲ್ ಇಟ್ಕೊಳ್ಳೋದಕ್ಕೆ ರಿಸರ್ವ್ಸೂ ಇಲ್ಲ. ನಮ್ಮ ದೇಶ ಅಂತ ದೊಡ್ಡ ದೇಶ, ನಾವು 100 ದಿನದಷ್ಟು ಸ್ಟಾಕ್ ಇಟ್ಕೊಂಡಿದ್ದೀವಿ. ಮತ್ತೆ ನಮಗೆ ರಷ್ಯಾ ಅನ್ನೋ ಒಂದು ಮಿತ್ರ ಇದ್ದಾನೆ, ಅವನು ಹೇಳಿದಾನೆ ನಿಮಗೆ ಎಷ್ಟು ಕ್ರೂಡ್ ಆಯಿಲ್ ಬೇಕೋ ಕೊಡ್ತೀವಿ. ಇಲ್ಲಿ ಸಮಸ್ಯೆ ಆಗ್ತಿರೋದು LPG. ನಮಗೆ ಸೌತ್ ಕಂಟ್ರಿಗಳಿಂದ LPG ಬರುತ್ತೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇಲ್ಲಿ ನಮಗೆ ಕ್ರೂಡ್ ಆಯಿಲ್ ಸಪ್ಲೈ ಆಗೋಗ್ತಾ ಇದೆ. ಅದಕ್ಕೆ ನೋಡಿ ನಮ್ಮ ರಾಜ್ಯದಲ್ಲಿ ಇನ್ನ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಲ್ಲ. 102 ರೂಪಾಯಿ 94 ಪೈಸಾನೇ ನಡೀತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇಲ್ಲದೆ ಬೇರೆ ರಾಜ್ಯಗಳ, ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆ ದೇಶಗಳಲ್ಲಿ ಆಲ್ಮೋಸ್ಟ್ ಸರ್ಕಾರಿ ಕೆಲಸಗಳು, ಶಾಪ್ಗಳು ಎಲ್ಲ ಮುಚ್ಚಕ್ ಶುರು ಮಾಡಿದ್ದಾರೆ. ಪಾಕಿಸ್ತಾನವೇ ಉದಾಹರಣೆ ಇದೆ ಸರ್ ನಮ್ಮ ಮುಂದೆ. ಎಲ್ಲ ಮುಚ್ಚಕ್ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಅವರ ಹತ್ರ ಶ್ರೀಕರಣೆ ಇಲ್ಲ. ಇದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಇಡೀ ಒಂದು ದೇಶ 3 ಪೆಟ್ರೋಲ್ ಇಲ್ಲ ಅಂತ ಹೇಳಿ ಫ್ಯಾಕ್ಟ್ರಿಗಳು ಪ್ರೊಡಕ್ಷನ್ ನಿಲ್ಸಿದ್ರೆ, ಹೋಟೆಲ್ ನಡೆಸೋದನ್ನ ನಿಲ್ಸಕ್ ಶುರು ಮಾಡಿದ್ರೆ ಅವರ ಆದಾಯಗಳು, ಒಂದು ಗಾಡಿ ಓಡ್ತಾ ಇದೆ, ದೇಶದ ಗಾಡಿ, ಆ ದೇಶದ ಗಾಡಿ ಸ್ಲೋ ಆಯ್ತು ಅಂದ್ರೆ ಏನ್ ಮಾಡುತ್ತೆ? ದೇಶದ ಆದಾಯ ಕುಸಿಯುತ್ತೆ. ಇನ್ನ ಸೂಕ್ಷ್ಮವಾಗಿ ಹೇಳ್ತೀನಿ, ಕೋವಿಡ್ ಟೈಮ್. ಕೋವಿಡ್ ಟೈಮ್ ನಲ್ಲಿ ಏನಾಯ್ತು? ಎಲ್ಲ ಸ್ತಬ್ಧವಾಗಿ ನಿಂತ್ಕೊಂಡ್ಬಂತು. ಸ್ತಬ್ಧವಾಗಿ ನಿಂತ್ಕೊಂಡ್ರೆ ಏನಾಯ್ತು? ಸರ್ಕ್ಯುಲೇಷನ್ ಆಫ್ ಎಕಾನಮಿನೇ ಇರಲಿಲ್ಲ. ಅದಕ್ಕೆ ಇಡೀ ವರ್ಲ್ಡ್ ಸಾಲಕ್ಕೆ ಮೊರೆ ಹೋಯ್ತು. ಅದೇ ರೀತಿ ಇವಾಗ ಏನಾಗುತ್ತೆ? ದೇಶಗಳು ಅಯ್ಯೋ ನನ್ನ ದೇಶ ನಾನು ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ನಾನೆಲ್ಲಿ ಹೋಗಿ ಹೂಡಿಕೆ ಮಾಡೋದು? ಹೂಡಿಕೆ ಯಾವಾಗ ಮಾಡ್ತೀರಾ ಸರ್? ನೀವು ಚೆನ್ನಾಗಿದ್ದು ಎಕ್ಸ್ಟ್ರಾ ದುಡ್ಡಿದ್ದು ಪ್ರಪಂಚದಲ್ಲಿ ನೋಡ್ತೀರಾ, ಓ ಇವ್ನು 5% ಕೊಡ್ತಾನಾ, ಓ ಇವ್ನು 15% ಬಡ್ಡಿ ಕೊಡ್ತಿದ್ದಾನಾ, ಇವನ್ ದೇಶಕ್ಕೆ ದುಡ್ಡು ಹಾಕೋಣ. ಇವಾಗ ನಮ್ಮನೆಗೆ ನನಗೆ ಊಟ ಸಿಕ್ತಿಲ್ಲ, ನನ್ನ ದೇಶನೇ ನಾನು ಸರಿಯಾಗಿ ನಡ್ಕೊಂಡು ಹೋಗ್ತಿಲ್ಲ ಅಂದ್ರೆ ನಾನೇನಂತೀನಿ, ಎಲ್ಲೆಲ್ಲಿ ಹೂಡಿಕೆ ಆಗಿದೆಯೋ ತೆಗಿ, ನಮ್ಮ ದೇಶನ ಫಸ್ಟ್ ಸುಭದ್ರ ಮಾಡ್ಕೊಳ್ಳೋಣ. ಇದೇ FIIs, FDIs. FDI ಒಂದು ಕತೆ, ಅರೆ FII ಕತೆ ಇಷ್ಟ. ಎಸ್ ಸರ್. ಒಂದ್ ಕಡೆ ಭಾರತದ ಷೇರು ಮಾರುಕಟ್ಟೆ ಕುಸಿತಾ ಇದೆ ಸರ್, ಇನ್ನೊಂದು ಕಡೆ ಯುದ್ಧ ಪೀಡಿತ ಇರಾನ್ನ ಷೇರು ಮಾರುಕಟ್ಟೆ ಒಂದು ಅತ್ಯುತ್ತಮವಾದ ಸ್ಥಿತಿಯಲ್ಲಿ ಇದೆ. ಇದಕ್ಕೆ ಕಾರಣ ಏನು? ಯಾತಕ್ಕೆ ಅಂತ ಹೇಳಿದ್ರೆ, ಅವರ 70% ಕ್ರೂಡ್ ಆಯಿಲ್ ಸಪ್ಲೈ ಆಗೋದು ಚೈನಾಗೆ. ಚೈನಾಗೆ ಈಗಲೂ ಕೂಡ ಅವರು ಯಾವುದೇ ರೀತಿ ಬಾಂಬ್ಗಳು ಹಾಕದಿರಾ ಅವರಿಗೆ ಚೈನಾಗೆ ಸರಬರಾಜು ಮಾಡ್ತಾ ಇರೋ ಕ್ರೂಸ್ ಶಿಪ್ಗಳು ಆರಾಮಾಗಿ ಹರ್ಮಸ್ ಇದರಿಂದ ದಾಟಿಕೊಂಡು ಚೈನಾಗೆ ತಲುಪಿದೆ. ಈಗಾಗಲೇ ಎಸ್ಟಿಮೇಟೆಡ್ ಪ್ರಕಾರ 11.8 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು
ಕ್ರೂಡ್ ಆಯಿಲ್ ಚೈನಾಗೆ ತಲುಪಿಸಿದ್ದಾರೆ. ಆದ್ರಿಂದ ಚೈನಾಗೆ ಬರಬೇಕಾಗಿದ್ದ ಆದಾಯಗಳು ಅಲ್ಲೇ ನಿಂತಿದೆ ಅಷ್ಟೇ. ಎಸ್. ಮತ್ತೊಂದು ಕಡೆ ಪ್ರಮುಖವಾಗಿ ವಿಚಾರ ಮಾಡೋದಾದರೆ ಸರ್, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಷೇರು ಮಾರುಕಟ್ಟೆ ಕುಸಿದಿದೆ, ಹೂಡಿಕೆದಾರರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಮುಖ್ಯವಾಗಿ 2 ಥರ ಹೂಡಿಕೆದಾರರನ್ನ ಯೋಚನೆ ಮಾಡಬೇಕು. ಒಂದು ಇಂಟ್ರಾಡೇ ಟ್ರೇಡು, ಶಾರ್ಟ್ ಟರ್ಮ್ ಪ್ರಾಫಿಟ್ಸು ಇದು ಮಾಡೋರು ಇರ್ತಾರೆ. ಅಂಥದವರು ಅತಿ ಸೂಕ್ಷ್ಮವಾಗಿರಬೇಕು. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು ಏನು ಅಂದರೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ದುಡ್ಡನ್ನು ಹಾಕ್ತಾರೆ. ಇದು ಹೇಗೆ ಅಂದರೆ, 10 ರೂಪಾಯಿ ಹಾಕಿದರೆ ನಿಮಗೆ ಅದರಲ್ಲಿ 50 ರೂಪಾಯಿ ಬರುತ್ತೆ, 100 ರೂಪಾಯಿ ಬರೋ ಸಾಧ್ಯತೆನೂ ಇರುತ್ತೆ. ಆದರೆ ಅಷ್ಟೇ ಹೋಗೋ ಸಾಧ್ಯತೆನೂ ಇರುತ್ತೆ. ಓಕೆ, ರಿಸ್ಕ್ ಜಾಸ್ತಿ, ಪ್ರಾಫಿಟ್ಟು ಜಾಸ್ತಿ. ಇಂಥದ್ರಲ್ಲಿ ಸೂಕ್ಷ್ಮ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಲಾಸ್ಟ್ 4-5 ಇಯರ್ಸ್ನಿಂದ ಯಾರ್ಯಾರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನಲ್ಲಿ ದುಡ್ಡು ಹಾಕ್ಕೊಂಡಿದ್ದಾರೋ 85-90% ನಷ್ಟದಲ್ಲಿ ಕೂತಿದ್ದಾರೆ ನಮ್ಮ ಲೋಕಲ್ ಶ್ರೀಸಾಮಾನ್ಯರ ಇನ್ವೆಸ್ಟ್ಮೆಂಟಲ್ಲಿ. ಓಕೆ, ದಯವಿಟ್ಟು ಒಂದು ಸಿಂಪಲ್ ಆಗಿ ಒಂದು ಕತೆ ಹೇಳ್ತೀನಿ. ಕತೆ ಅಂದರೆ ಒಂದು ಮಾತು ಹೇಳ್ತೀನಿ. ಒಂದು ಚಾಕು ಕೆಳಗೆ ಬೀಳ್ತಾ ಇದೆ, ಆ ಚಾಕು ಇಲ್ಲೇ ಬಂದು ನಿಲ್ಲುತ್ತೆ ಅನ್ನೋದನ್ನು ನೀವು ಅಳತೆ ಮಾಡೋಕ್ಕಾಗತ್ತಾ? ಇಲ್ಲ, ಆಗಲ್ಲ. ಈಗಿನ ಟೈಮ್ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ದಯವಿಟ್ಟು ಒಂದು ಸ್ವಲ್ಪ ಹೋಲ್ಡ್ ಮಾಡಿ. ಓಕೆ, ಕಾರಣ ಏನಕ್ಕೆ ಅಂದರೆ, ಪಾತಾಳ ಎಲ್ಲಿವರೆಗೂ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಸೆಕೆಂಡ್ ಥಿಂಗ್, ಯಾವ ಥರದ ಪ್ರಾಡಕ್ಟ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು. ಫಂಡಮೆಂಟಲಿ ಸ್ಟಾಕ್ಸ್ ಶುಡ್ ಬಿ ಗುಡ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೆಸ್ಲೆ, ರಿಲಯನ್ಸ್, ಪೆಟ್ರೋಲಿಯಂ, ಸೋಲಾರ್, ONGC ಇವತ್ತು ತಾತ್ಕಾಲಿಕವಾಗಿ ಇದರ ಪ್ರಾಫಿಟ್ಗಳು ಬಿದ್ದರೂ ಕೂಡ ನಾಳೆ ಈ ಕಂಪನಿಗಳು ಮನುಷ್ಯ ಜನಾಂಗ ಇರೋವರೆಗೂ ಇದೆಲ್ಲ ವ್ಯವಸ್ಥೆಗಳು ಶಾಶ್ವತವಾಗಿರೋದು. ಓಕೆ ಓಕೆ, ಇಂಥ ಪರ್ಟಿಕ್ಯುಲರ್ ಕಂಪನಿಗಳನ್ನು ನೀವು ಟಾರ್ಗೆಟ್ ಮಾಡಬೇಕು. ಯಾತಕ್ಕೆ ಅಂದರೆ, ಈ ಶಾರ್ಟ್ನಲ್ಲಿ ಇವಾಗ ಮಾರ್ಕೆಟ್ ಕುಸ್ತಾಗ ಏನಾಗುತ್ತೆ, ಸೆಂಟಿಮೆಂಟಿಂದ ಎಲ್ಲರೂ ದುಡ್ಡುಗಳು ತೆಗಿತಾರೆ. ಅದೇ ನಾನು ಹೇಳಿದ್ದಲ್ಲ, ನನ್ನ ದೇಶಕ್ಕೆ ದುಡ್ಡು ಬೇಕಪ್ಪ ಅಂತ. ಕರೆಕ್ಟ್, ಕಮ್ಮಿಗೆ ಬಂದರೂ ಸಾಕು ತಗೊಂಡ್ಬಿಡೋಣ, ಅಥವಾ ಈಗ ಬಂದಿರೋ ಪ್ರಾಫಿಟ್ ಸಾಕು ಅಂತ ತಗೊಂಡ್ಬಿಡೋಣ ಅಂತ. ಅದೇನಾಗುತ್ತೆ, ಒಂದು ಎಕ್ಸಾಂಪಲ್ 1000ದಿಂದ ಒಂದು 500 ರೂಪಾಯಿಗೆ ಬಂದಿರುತ್ತೆ. ಅಂಥ ಶೇರುಗಳಿಗೆ ಹೂಡಿಕೆ ಮಾಡಿ. ಯಾತಕ್ಕೆ ಅಂದರೆ, ಆ ಹೂಡಿಕೆ ನಿಮಗೆ ಯಾವತ್ತೂ ನಿಮ್ಮ ಅಸಲಿಗೆ ಮೋಸ ಮಾಡಲ್ಲ. ಪ್ರಾಫಿಟ್ ಸ್ವಲ್ಪ ಕಮ್ಮಿ ಕೊಟ್ಟರು ಕೂಡ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಆದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ಸ್ಟಾಕ್ ಬ್ರೋಕಿಂಗ್ ಏಜೆನ್ಸಿಗಳ ಟಿಪ್ಸ್ ಕೊಟ್ಟೋಗ್ತಾರೆ. ಅವರಿಗೆ ಆ ಕಂಪನಿಯ ಶೇರ್ ಬಗ್ಗೆ ಏನು ಗೊತ್ತಿರಲ್ಲ, ಆ ಕಂಪನಿ ಏನ್ ಪ್ರಾಡಕ್ಟ್ ಮಾಡುತ್ತೆ ಅಂತ ಗೊತ್ತಿರಲ್ಲ, ಆನ್ಯುವಲ್ ರಿಪೋರ್ಟ್ಸ್ ಗೊತ್ತಿರಲ್ಲ, ಟ್ರೇಡ್ ಹೆಂಗ್ ಅವನು ಯಾರೋ ಬ್ರೋಕರ್ ಹೇಳ್ತಾರೆ, ಸರ್ 10 ರೂಪಾಯಿ ಶೇರು 8 ರೂಪಾಯಿಗೆ ಹೋಗ್ತಾ ಇದೆ, ನೀವು ಇವತ್ತು ತಗೊಂಡ್ಬಿಟ್ರೆ ಇನ್ನೊಂದು ವಾರದಲ್ಲಿ ಒಂದು 10 ರೂಪಾಯಿಗೆ ಬಂದ್ಬಿಡುತ್ತೆ. ಖಂಡಿತ ಅಂತ ಥರ ತಗೋಬಾರ್ದು. ನೀವು ಒಬ್ಬ ಇನ್ವೆಸ್ಟರ್ ಏನ್ ಮಾಡಬೇಕು ಅಂದ್ರೆ, ನಾನೊಂದು ಟಿಪ್ ಹೇಳ್ಕೊಡ್ತೀನಿ. ಒಂದು 10 ಲಾರ್ಜ್ ಕ್ಯಾಪ್ ಕಂಪನಿ, 10 ಮೀಡಿಯಂ ಸ್ಕೇಲ್ ಕಂಪನಿ, 10 ಸ್ಮಾಲ್ ಕ್ಯಾಪ್ ಕಂಪನಿ, ಇಷ್ಟು ಫಾಲೋ ಮಾಡೋಕ್ಕಾಗದ್ರೆ 5 ಈ 5 ಕಂಪನಿಯ ಸಂಪೂರ್ಣ ಮಾಹಿತಿಗಳನ್ನ ಇಟ್ಕೊಳ್ಳಿ. ಒಳ್ಳೆ ಕಂಪನಿಗಳನ್ನ. ಈ 15 ಕಂಪನಿಯಲ್ಲಿ ದುಡ್ಡುಗಳು ಹಾಕೊಂಡ್ಬನ್ನಿ, ನೀವು ಕೋಟೇಶ್ವರರಾಗ್ತೀರಾ. ಯಾಕೆ ಅಂದ್ರೆ ಆ ಕಂಪನಿಯ ಪೂರ್ವ ಪರ ಎಲ್ಲ ನಿಮಗೆ ಗೊತ್ತಿದೆ. ಅರ್ಥ ಆಗ್ತಾ ಇದೆ? ಈಗ ಮುಖ್ಯವಾಗಿ ಜನಗಳು ಕಳ್ಕೊಳ್ಳೋದೇನು ಅಂದ್ರೆ, ಇನ್ನೊಬ್ಬರ ಸಲಹೆಯಿಂದ. ನಾನು ಹೇಳ್ತೀನಿ, ಲೇ ಈ ಶೇರ್ ಬೀಳುತ್ತೆ ತಗೊಳ್ಳೋ, ಓ ಸರಿ ಸರ್ ನೀವು ಹೇಳ್ಬಿಟ್ರಲ್ಲ ನಾನು ತಗೊಳ್ತೀನಿ. ಹಾಗೆ ಮಾಡಬಾರ್ದು. ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಏನಿದೆ, ಆ ಕಂಪನಿ ಆನ್ಯುವಲ್ ರಿಪೋರ್ಟ್ಸ್ ಏನು ಹೇಳುತ್ತೆ, ಯಾವ್ಯಾವ ಥರ ಮುಂದಾಲೋಚನೆಯಿಂದ ಕಂಪನಿಗಳು ಶೇರ್, ಆ ಕಂಪನಿ ಏನೇನು ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಅದರ ಮೇಲೆ ಚೆನ್ನಾಗಿ ಮಾಹಿತಿ ಇತ್ತು ಅಂದ್ರೆ ಒಂದೇ ಕಂಪನಿಯಿಂದಾನೆ ಲಕ್ಷಾಂತರ ರೂಪಾಯಿ ದುಡಿಬಹುದು. ಸ್ವಲ್ಪ ಒಂದು 15 ಕಂಪನಿ ಬಾಸ್ಕೆಟ್ ಇಂದ. ಆದ್ರೆ ಈಗಿನ ಟೈಮ್ನಲ್ಲಿ ನಾನು ಜೂಜಾಡ್ತೀನಿ ಅಂತ ಹೇಳಿ, ಜೂಜು ಅನ್ನೋಕ್ಕಿಂತ ಟೆಕ್ನಿಕಲ್ ಜೂಜಾಡ್ತೀನಿ ಅಂತ ಹೇಳಿ ನನಗೆ ಸಾಮರ್ಥ್ಯ ಇದೆ ಅಂದ್ರೆ, ಇವತ್ತು ಪ್ರಪಂಚದಲ್ಲಿ ಟ್ರಂಪ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಾಗಿದೆ ಅಂತ. ದಾಳಿ ಏನೋ ಮಾಡ್ಬಿಟ್ಟಿದ್ದಾರೆ. ಇರಾನಿನ ರಿಜೀಮ್ ಬೇರೆ ತರ. ಇರಾನ್ ಹೇಗೆ ಅಂದ್ರೆ, ಒಬ್ಬರ ತಲೆ ಹೋದ್ರೆ ಇನ್ನೊಂದಿದೆ. ಅವ್ರದ್ದೊಂದು 88 ಪೀಪಲ್ ಸೆನೆಟ್ ಮೆಂಬರ್ ಇದೆ. ಅವರು ಡಿಸೈಡ್ ಮಾಡ್ತಾರೆ ಯಾರು ನೆಕ್ಸ್ಟ್ ಮೆಂಬರ್ ಆಗಬೇಕು. ಅದನ್ನ ಹೇಗೆ ಬ್ರೇಕ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಈ ವಾರು ತುಂಬಾ ತೊಂದರೆಗೆ ಯಾಕಾಗ್ತಿದೆ ಅಂದ್ರೆ, ಇರಾನ್ ಏನ್ ಮಾಡ್ತಾ ಇದೆ ಅಂದ್ರೆ, ಇಡೀ ಪ್ರಪಂಚಕ್ಕೆ ನಮ್ಮ ಮೇಲೆ ಯುದ್ಧ ಮಾಡಿದರೆ ನಿಮಗೆಲ್ಲ ನೋವು ಬರುತ್ತೆ
ಕಾಟ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾ ಇದೆ. ಇರಾನ್ ಮಾಡೋ ಪ್ರಯತ್ನ ಇವಾಗ ಇರಾನ್ ಮಾಡೋ ಪ್ರಯತ್ನ, ನಿಮಗೊಂದು ಲೀಟ್ರ್ ಕೊಡದೇ ಇತ್ತು ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ, ದೇಶದ ಆದಾಯ ಬರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ, ರಫ್ತು ಆಗಲ್ಲ, ಎಲ್ಲಾ ದೇಶಗಳು ಸಫರ್ ಆಗುತ್ತೆ. ಎಲ್ಲಾ ದೇಶ ಏನ್ ಮಾಡುತ್ತೆ, ಅಮೆರಿಕ ಫೋರ್ಸ್ ಮಾಡುತ್ತೆ, ಸಾಕು ನೀನು ಯುದ್ಧ ಮಾಡಿದ್ದು, ಅವ್ರ ಜೊತೆ ನಿಲ್ಸು ಅಂತ. ಮತ್ತೊಂದು ಕಡೆ ಅಮೆರಿಕದ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ಕುಸಿತಾ ಇರೋದು ಸರ್. 92.25 ರೂಪಾಯಿ ಆಗಿದೆ ಒಂದು ಡಾಲರ್ ಬೆಲೆ. ಇದು ಹೇಗೆ ಶೇರ್ ಮಾರುಕಟ್ಟೆಗೆ ಪರಿಣಾಮ ಬೀರುತ್ತೆ ನೋಡಿ? ಯಾವಾಗ ಡಾಲರಿನ ಬೆಲೆ ಡಿಮಾಂಡ್ ಜಾಸ್ತಿ ಆಗುತ್ತೋ ಬೇರೆ ಕರೆನ್ಸಿಗಳು ವೀಕ್ ಆಗುತ್ತೆ. ಇದು ವರ್ಲ್ಡಿನ ನಾರ್ಮ್. ಅದಕ್ಕೆ ಅಮೆರಿಕ ನನ್ನ ಡಾಲರನ್ನೇ ನಾನೇ ನಂಬರ್ 1, ನನ್ನ ಡಾಲರೇ ವ್ಯಾವಹಾರಿಕವಾದ ಇದು ಉಂಟು ಇಟ್ಕೊಂಡಿರೋದು. ಯಾರೇ ಒಬ್ಬರು ಡಾಲರ್ ಬಿಟ್ಟು ನಾವೇನಾದ್ರು ಬೇರೆ ಮಾಡ್ತೀವಿ ಅಂದರೆ ಆ ದೇಶದ ಮೇಲೆ ಇವರು ಮಾರಾಮಾರಿ ಯುದ್ಧ ಮಾಡಿಬಿಡ್ತಾರೆ. ಲಿಬಿಯಾ ಮೇಲೆ ತಗೊಳ್ಳಿ, ಎಲ್ಲದರ ಮೇಲೆ ತಗೊಳ್ಳಿ. ಯಾತಕ್ಕೆ ಅಂತ ಹೇಳಿದರೆ ಆ ಕಂಟ್ರೋಲ್ ಇರೋದು ಡಾಲರ್ ಮೇಲೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಮೊದಲು ನೀವು ಭಾರತ, ನಾನು ಅಮೇರಿಕ. ಓಕೆ, ನೀವು ನಿಮ್ಮ ದೇಶದಲ್ಲಿ ಇದೊಂದು ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟರೆ ನೀವು 50 ರೂಪಾಯಿ ಚಾರ್ಜ್ ಮಾಡ್ತಿದ್ರಿ. ನೀವು ನನಗೆ 50 ರೂಪಾಯಿ ಕೊಟ್ಟರೆ ನಾನು ನಿಮ್ಗೆ $1 ಕೊಡ್ತಿದ್ದೆ. ಇದು ವ್ಯವಹಾರದ ಎಕ್ಸ್ಚೇಂಜ್ ಆಗಿತ್ತು. ಇವಾಗ ಕುಸ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಉಲ್ಟಾ ಆಗುತ್ತೆ. ಇವತ್ತು 70 ರೂಪಾಯಿ ಆಗಿದೆ ಅನ್ಕೊಳ್ಳಿ, ಅಥವಾ 98 ರೂಪಾಯಿ ಆಗಿದೆ ಅನ್ಕೊಳ್ಳಿ. ನೀವು ಈ ಬಾಟಲ್ ಇವಾಗ 50 ರೂಪಾಯಿ ಕೊಟ್ಟರೆ, ನಾನು ಇವಾಗ ನೀವು 1 ಗ್ಲಾಸ್ ಕೊಟ್ಟರೆ ಸಾಕಾಗಲ್ಲ ಸರ್, ನೀವು 2 ಗ್ಲಾಸ್ ಕೊಡಿ ಈಗ ಅಂತ ಹೇಳಿ 2 ಗ್ಲಾಸ್ ನಿಮ್ಮ ಹತ್ರ ಇಸ್ಕೊಂಡು ನಾನು ನಿಮಗೆ $1 ಕೊಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ನಮ್ಮ ದೇಶದ ಸಂಪತ್ತು ಅತಿ ಕಡಿಮೆ ಬೆಲೆಗೆ ಬೇರೆ ದೇಶಗಳಿಗೆ ರಫ್ತು ಆಗ್ತಾ ಇದೆ. ಸೊ ನಮ್ಮ ದೇಶದ ಲೇಬರ್, ರಿಸೋರ್ಸಸ್, ರಾ ಮಟೀರಿಯಲ್ ಕಮ್ಮಿ ಬೆಲೆಗೆ ಮಾರಾಟ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋ ಜನಗಳಿಗೆ 250 ರೂಪಾಯಿ ಕೊಡ್ತಾ ಇರೋ ಜಾಗದಲ್ಲಿ ದಿನಗೂಲಿ ನೀವು 150 ರೂಪಾಯಿ 170 ರೂಪಾಯಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ 2 ಗ್ಲಾಸ್ ಕೊಡಬೇಕಲ್ಲ. ಯಾತಕ್ಕೆ ಈ ಥರ ಆಗ್ತಾ ಇದೆ? ಡಾಲರಿನ ಡಿಮಾಂಡ್ ಜಾಸ್ತಿ ಆಗ್ತಿದೆ. ಯಾಕೆಂದ್ರೆ ಎಲ್ಲರೂ ಡಾಲರಿಂದಾನೇ ಟ್ರೇಡ್ ಮಾಡಬೇಕು. ಡಾಲರ್ ತೀರಾ ಬೆಲೆ ಆದರೂ ಕೂಡ ಜನಕ್ಕೆ ಕಷ್ಟ. ಅದಕ್ಕೆ ಅಮೆರಿಕ ಎಲ್ಲರಿಗೂ ಹೇಳ್ತಿರೋದು, ರಷ್ಯಾದಿಂದ ತಗೊಳ್ಳಿ ಪರವಾಗಿಲ್ಲ ಆಯಿಲ್ನ ನೀವು. ಯಾಕಂದರೆ ಡಾಲರು ಮಿತಿಯಾಗಿ ಜಾಸ್ತಿ ಆದರೆ ಪರವಾಗಿಲ್ಲ, ಅತಿ ಮೀರ್ಬಿಟ್ರೆ ಜನಗಳು ಡಾಲರ್ ತುಂಬ ಕಾಸ್ಟ್ಲಿ ಅಪ್ಪ, ನಾನು ಅದ್ರ ಜೊತೆ ವ್ಯವಹಾರ ಮಾಡಲ್ಲ ಅಂತ ಅಂದ್ಬಿಡ್ತಾರೆ ಅಂತ ಕಂಟ್ರೋಲಲ್ಲಿ ಇಟ್ಕೊಳ್ತಿರೋದು. ಅದಕ್ಕೆ ಜಾಸ್ತಿ ಆಗ್ತದೆ. ಮತ್ತೊಂದು ಕಡೆ ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಚಿನ್ನ ಮತ್ತು ಬೆಳ್ಳಿಯ ದರ ಕಳೆದ 5-6 ತಿಂಗಳಿಂದ ನಾಗಾಲೋಟದಲ್ಲಿದೆ. ಇವುಗಳ ಮೇಲಿನ ಹೂಡಿಕೆಯನ್ನು ಹೆಂಗೆ ನೋಡ್ತೀರಿ ನೀವು? ಇದು 2 ಥರ. ಒಂದು ಏನಾಗಿದೆ ಅಂದರೆ, ವರ್ಲ್ಡು ಎಲ್ಲ ದೇಶಗಳು ಚಿನ್ನಗಳನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾ ಇದೆ. ಯಾತಕ್ಕೆ ಇದಾಗ್ತಾ ಇದೆ ಅಂದರೆ, ಬೆಕ್ಕಿಗೆ ಬಿಸಿ ಹಾಲು ತೋರಿಸ್ದಂಗೆ ಆಗೋಗಿದೆ. ರಷ್ಯಾದು $300 ಬಿಲಿಯನ್ ಅಮೆರಿಕ ಮತ್ತು ಯುರೋಪಿಯನ್ ಮಾರ್ಕೆಟ್ನಲ್ಲಿ ಇತ್ತು ಇನ್ವೆಸ್ಟ್ಮೆಂಟ್ಸ್ ಆಗಿ. ಯಾವಾಗ ಯುಕ್ರೇನ್ ಮೇಲೆ ಜಗಳ ಆಯಿತು, ಯುಕ್ರೇನ್ ಫಸ್ಟು ಯುರೋಪ್ ಮತ್ತು ಅಮೆರಿಕ ಏನಂದ್ರು ಅಂದರೆ, ನಿಮ್ಮಲ್ಲಿ ನಮ್ಮ ಹತ್ರ ಇರೋ $300 ಬಿಲಿಯನ್ ನಾವು ಫ್ರೀಸ್ ಮಾಡ್ತಾ ಇದ್ದೀವಿ, ನಿಮಗೆ ನಾವು ವಾಪಸ್ ಕೊಡೋದಿಲ್ಲ. ಎಲ್ಲರಿಗೂ ಕಣ್ಣು ದೊಡ್ಡದಾಗೋಯ್ತು. ಏನಪ್ಪಾ ಇದು, ನನ್ನ ದೇಶದ ದುಡ್ಡು ಬಾಂಡಲ್ಲಿ ಇಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಇಟ್ರೆ ಯುದ್ಧ ಅಂದಿದ ತಕ್ಷಣ ಹಿಡ್ಕೊಂಡ್ಬಿಡ್ತಿದ್ದೀರಲ್ಲ ನಮ್ಮ ದುಡ್ಡನ್ನ. ಆದ್ರಿಂದ ಸೇಫೆಸ್ಟ್ ಆಗಿ ನಾವು ಇಟ್ಕೋಬೇಕಾಗಿರೋದು ಗೋಲ್ಡು ಅಂತ ಹೇಳಿ ಪ್ರತಿಯೊಂದು ದೇಶಗಳು ಗೋಲ್ಡನ್ನ ಖರೀದಿ ಮಾಡಕ್ ಶುರು ಮಾಡಿದೆ. ಎರಡನೇದು ಏನಾಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಈ ಬ್ರಿಕ್ಸ್, ದಟ್ ಇಸ್ ಇಂಡಿಯಾ, ಬ್ರೆಜಿಲ್, ಚೈನಾ, ರಷ್ಯಾ, ಈ ದೇಶಗಳೆಲ್ಲ ಏನ್ ಮಾಡ್ತಿದೆ, ಅಮೆರಿಕ ಕರೆನ್ಸಿಯ ಬಿಟ್ಟು ನಮ್ಮದೇ ಆದ ಒಂದು ಕರೆನ್ಸಿ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ಹೇಗೆ ಯುರೋಪಿಯನ್ ಯೂನಿಯನ್. ಈಗ ಡಾಲರು ಕನ್ವರ್ಟಬಲ್ಲೇ ಅಲ್ಲ, ಈಗ ನಮ್ಮ ಗ್ಯಾರಂಟಿ ಮೇಲೆ ಓಡ್ತಾ ಇದೆ. ಅವ್ರೇನಂತಾರೆ, ಇವಾಗ ನಿಮಗೆ ನಂಬಿಕೆ ಬರಬೇಕು ಅಂದ್ರೆ ನನ್ನ ಕರೆನ್ಸಿ ಮೇಲೆ ಏನಂತಿದ್ದಾರೆ, ನಾವು ಚಿನ್ನದ ಮೇಲೆ ಅಡಮಾನ ಇಟ್ಟು ಬ್ಯಾಕ್ ಮಾಡಿ ನಮ್ಮ ಕರೆನ್ಸಿ ಕೊಡ್ತೀವಿ ಅಂತ ಹೇಳಿ ಗವರ್ನಮೆಂಟ್ಗಳು ಪರ್ಚೇಸ್ ಮಾಡ್ತಿದೆ. ಇದು 2ನೇ ಆಯಾಮ. 3ನೇ ಆಯಾಮ ಏನು ಅಂದ್ರೆ, ಇದು ಶತಸಿದ್ಧವಾದ ವರ್ಷಾನುಗಟ್ಲೆಯಿಂದ ನಡ್ಕೊಂಡ್ ಬರ್ತಿರೋದು. ಸ್ಟಾಕ್ ಮಾರ್ಕೆಟ್ ಯಾವತ್ತು ಕುಸಿಯುತ್ತೋ ಸೇಫೆಸ್ಟ್ ಆಗಿ ದುಡ್ಡು ಹಾಕೋದನ್ನು ಚಿನ್ನ ಮತ್ತೆ ಬೆಳ್ಳಿ.
ಸೇಫೆಸ್ಟ್ ಹೆವೆನ್. ಯಾಕೆಂದರೆ ನಿಮ್ಮ ಇದಂತೂ ಅಸಲಂತೂ ಲಾಸ್ ಆಗಲ್ಲ, ಲಾಭ ಬರದೇ ಇದ್ರೂ ಪರವಾಗಿಲ್ಲಪ್ಪ, ಅಸಲು ಮೋಸ ಆಗಲ್ಲ ಅನ್ನೋದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಕುಸಿದಾಗ ಗೋಲ್ಡು ಸಿಲ್ವರ್ ಚೆನ್ನಾಗಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಓಹೋ ಅಂತ ಬೆಳೆದಾಗ ಗೋಲ್ಡು ಸಿಲ್ವರ್ ಅದೋ ಪಾತಾಳದಲ್ಲಿ ಇರುತ್ತೆ. ಇವರಿಬ್ಬರ ಅವಿನಾಭಾವ ಸಂಬಂಧ ಹಿಂಗೆ ಇರುತ್ತೆ. ಮತ್ತೊಂದು ಕಡೆ ಸರ್, ಷೇರು ಮಾರುಕಟ್ಟೆ ತಿಳಿದೇ ಇದ್ದವರು ಮ್ಯೂಚುವಲ್ ಫಂಡ್ಗಳಿಗೆ ಹೋಗ್ತಾರೆ. ಇಂತಹ ಸಮಯದಲ್ಲಿ ಅದರಲ್ಲಿರುವಂತಹ ಅವಕಾಶ SIP ತುಂಬ ಒಳ್ಳೆಯದು. SIP ನೋಡಿ, ಏನು SIP ಅಂದರೆ ಹೇಗೆ ಸರ್? ಇವಾಗ ನೀವೊಂದು SIP ತೊಗೊಂಡಿದ್ದೀರಪ್ಪ, ತಿಂಗಳ ಒಂದು 5,000ನೋ 3,000ನೋ 2,000ನೋ ಏನೋ ಕಟ್ತೀರಾ. ಲಾಸ್ಟ್ ಮಂತು HUL ಶೇರ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹಿಂದೂಸ್ತಾನ್ ಯೂನಿಲಿವರ್ ಶೇರು 550 ರೂಪಾಯಿಗಿತ್ತು. ನೀವು 550 ರೂಪಾಯಿಗೆ ಒಂದು ಯೂನಿಟ್ ತೊಗೊಂಡಿದ್ದೀರಾ, ಒಂದು ಎಕ್ಸಾಂಪಲ್. ಅದೇ ಇವತ್ತು 300 ರೂಪಾಯಿಗೆ ಬಂದಿದೆ. ನಿಮ್ಮ ಕಂಪನಿ ತಿರುಗಿ 300 ರೂಪಾಯಿಗೆ ತಿರುಗಿ ಇನ್ನೊಂದು ಯೂನಿಟ್ ತಗೊಳುತ್ತೆ, 1.5 ಯೂನಿಟ್. ಆವಾಗ ನಿಮ್ಮ ಆವರೇಜ್ ಪ್ರೈಸ್ 400 ರೂಪಾಯಿಗೆ ಬಂದು ಬೀಳುತ್ತೆ. SIP ಒಳ್ಳೆ ಇನ್ವೆಸ್ಟ್ಮೆಂಟು. ಯಾಕೆ ಅಂದರೆ ಬಿದ್ದಾಗ್ಲೂ ದುಡ್ಡಾಗುತ್ತೆ, ಕಮ್ಮಿ ಆದಾಗ್ಲೂ ಸ್ಟಾಗ್ನೇಟ್ ಆದಾಗ್ಲೂ ಬರುತ್ತೆ, ಒಟ್ಟು ಆವರೇಜ್ ಆಗ್ಬಿಟ್ಟು ಪ್ರಾಫಿಟ್ ಶಾಶ್ವತವಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದ್ರೂ ಕೂಡ ನೆಕ್ಸ್ಟ್ 3 ತಿಂಗಳಲ್ಲಿ ನೀವು ಪರ್ಚೇಸ್ ಮಾಡೋ ಬೆಲೆಗಳು ಕಮ್ಮಿ ಆಗಿ ತಗೊಳ್ತೀರಾ. ಅರ್ಥ ಆಯ್ತಲ್ವಾ? 300 ರೂಪಾಯಿ, 350 ರೂಪಾಯಿ, 225. ಸೊ ನಿಮ್ಮ ಒಟ್ಟಾರೆ ಆವರೇಜ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 400 ರೂಪಾಯಿ. ಆ ಶೇರು 350ರಿಂದ 450 ರೂಪಾಯಿಗೆ ಬಂದ್ಬಿಟ್ರೆ ನನ್ನ ಇರೋ ಪೋರ್ಟ್ಫೋಲಿಯೋ ಪೂರ್ತಿ 50 ರೂಪಾಯಿ ಪ್ರಾಫಿಟ್ ಅಲ್ಲಿ ಬರುತ್ತೆ. ಹಾಗಾಗಿ SIP ನಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದಿರೋ ಯಾವುದೇ ಕಾರಣಕ್ಕೂ ಈ ಮೇಲೆ ಕೀಳೆ ಇಳಿತದ ಬಗ್ಗೆ ಗಮನ ಕೊಡಬೇಡಿ. ಶಾಶ್ವತವಾಗಿ 10 ವರ್ಷ 15 ವರ್ಷ ನಂದಲ್ಲ ಅಂತ ದುಡ್ಡು ಹಾಕೊಂಡು ಹೋಗ್ತಾ ಇರಿ, ಅದು ಪರ್ಫೆಕ್ಟ್ ಆಗಿ ರಿಟರ್ನ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಜಿ ಕನ್ನಡ ಜೊತೆಗೆ ನೀವು ಮಾತನಾಡಿದ್ದಕ್ಕೆ, ಹೂಡಿಕೆದಾರರಿಗೆ ಸಲಹೆಗಳನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಆರ್ಥಿಕ ತಜ್ಞರಾಗಿರುವಂತಹ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ದೀರ್ಘಕಾಲೀನ ಹೂಡಿಕೆ ಮಾಡುವವರು ಜಗತ್ತಿನ ಈ ಆಗು ಹೋಗುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಹೂಡಿಕೆಗಳನ್ನು ಮಾಡ್ತಾ ಹೋಗಿ. ಯಾರ್ಯಾರ್ದೋ ಮಾತುಗಳನ್ನು ಕೇಳಿಕೊಂಡು ಯಾವ್ಯಾವ ಷೇರುಗಳನ್ನು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪರ್ಚೇಸ್ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಬೇಡಿ, ಅದು ನಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನುವಂಥದ್ದು ಅವ್ರ ಮಾತಾಗಿತ್ತು. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.